ನಟಿ ಸುಮಲತಾ ಹಾಗೂ ಆರೋಪಿ ದರ್ಶನ್ ಮಧ್ಯೆ ಬಿರುಕು ಉಂಟಾಗಿದೆಯಾ? ನಟಿ ಸುಮಲತಾಗೆ ಟಕ್ಕರ್ ಕೊಟ್ಟ ಆರೋಪಿ ದರ್ಶನ್ ಸುಮಲತಾರನ್ನ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ ಇನ್ಸ್ಟಾಗ್ರಾಂನಲ್ಲಿ ಸುಮಲತಾ ಸೇರಿದಂತೆ 6 ಜನರನ್ನ ಅನ್ಫಾಲೋ ಮಾಡಿದ್ದಾರೆ. ಜೈಲಿಗೆ ಸೇರಿದಂತಹ ಸಂದರ್ಭದಲ್ಲಿ ಸುಮಲತಾ ಬೆನ್ನಿಗೆ ನಿಲ್ಲಿಲ್ಲ ಅನ್ನುವಂತ ಕೋಪದ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ರ. ಹಾಗಾದ್ರೆ ನಟ ದರ್ಶನ್ ಸುಮಲತಾ ಫ್ಯಾಮಿಲಿ ಮೇಲೆ ದರ್ಶನ್ ಕೆಂಡವಾಗಿದ್ದಾರೆ. ಸುಮಲತಾ ಅಂಬರೀಶ್, ಅಭಿಷೇಕ್ ಅಂಬರೀಶ್, ಅವಿವಾ, ಡಿ ಕಂಪನಿ, ದಿನಕರ್ ತೂಗುಡಿ, ವಿನೀಶ್ ಎಲ್ಲರನ್ನೂ ಕೂಡ ಫಾಲೋ ಮಾಡ್ತಾ ಇದ್ರು. ಇವರೆಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ ನಿರ್ಧಾರದಿಂದ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ದರ್ಶನ್ ಹಾಗೂ ಅಂಬರೀಶ್ ಕುಟುಂಬದ ಮಧ್ಯೆ ಯಾವ ರೀತಿಯಾಗಿರುವಂತಹ ಬಾಂಧವ್ಯ ಇತ್ತು ಅನ್ನೋದು ಸಿನಿಮಾ ಪ್ರೇಮಿಗಳೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದರಲ್ಲೂ ಕೂಡ ಸುಮಲತಾ ಅಂಬರೀಶ್ ಅವರನ್ನ ದರ್ಶನ್ ಅವರು ಮದರ್ ಇಂಡಿಯಾ ಅಂತಲೇ ಕರಿತಾ ಇದ್ರು. ಸುಮಲತಾ ಅವರು ಕೂಡ ಅಷ್ಟೇ ನನ್ನ ದೊಡ್ಡ ಮಗ ಅಂತ ಹೇಳಿ ಕರಿತಾ ಇದ್ರು. ಆದ್ರೆ ಈಗ ಈ ಕೊಲೆ ಪ್ರಕರಣದ ನಂತರ ಸುಮಲತಾ ಹಾಗೂ ದರ್ಶನ್ ಮಧ್ಯೆ ಬಿರುಕು ಉಂಟಾಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಈ ಅನ್ಫಾಲೋ ಮಾಡಿರೋದು. ಇನ್ನು ಮತ್ತೊಂದು ಕಡೆಯಲ್ಲಿ ಇದೇ ಸಂದರ್ಭದಲ್ಲಿ ದರ್ಶನ್ ಅನ್ಫಾಲೋ ಮಾಡ್ತಾ ಇದ್ರೆ ಸುಮಲತಾ ಅವರು ಹಾಕಿರುವಂತ ಪೋಸ್ಟ್ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಆರೋಪಿ ದರ್ಶನ್ಗೆ ಮಾರ್ಮಿಕವಾಗಿ ಸುಮಲತಾ ಅವರು ಟಾಂಗ್ ಕೊಟ್ರ. ಹಾಗಾದ್ರೆ ಸುಮಲತಾ ಅಂಬರೀಶ್ ಸಾಲು ಸಾಲು ಶಾಕಿಂಗ್ ಪೋಸ್ಟ್ ಮಾಡಿದ್ದಾರೆ. ಅತ್ಯುತ್ತಮ ಆಸ್ಕರ್ ಅವಾರ್ಡ್ ಯಾರಿಗೆ ಅಂದ್ರೆ ಯಾರು ಸತ್ಯವನ್ನ ತಿರುಚ್ತಾರೋ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡ್ತಾರೋ, ಯಾರು ತಪ್ಪನ್ನ ಬೇರೆಯವರ ಮೇಲೆ ಹಾಕ್ತಾರೋ ಅಂಥವರು ತಮ್ಮನ್ನ ತಾವು ಹೀರೋ ಅಂದ್ಕೊಳ್ತಾರೆ. ಈ ರೀತಿಯಾಗಿ ಸುಮಲತಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿರುವಂತ ಪೋಸ್ಟ್ ಇದು ದರ್ಶನ್ ಅವರಿಗೆ ಟಾಂಗ್ ಕೊಟ್ಟು ಹಾಕಿರುವಂತ ಪೋಸ್ಟ್. ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ದರ್ಶನ್ ಅವರು ಸುಮಲತಾ ಸೇರಿದಂತೆ ಅವರ ಕುಟುಂಬದವರನ್ನ, ಅವರ ಪುತ್ರ ಹಾಗೂ ಸೊಸೆಯನ್ನ ಅನ್ಫಾಲೋ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಸುಮಲತಾ ಅವರು ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇಸಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮಿತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಮಿತ್, ಸುಮಲತಾ ಹಾಗೂ ದರ್ಶನ್ ನಡುವಿನ ಬಾಂಧವ್ಯ ಯಾವ ರೀತಿಯಾಗಿ ಇತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಆದ್ರೆ ಈ ಕೊಲೆ ಪ್ರಕರಣದ ನಂತರ ಹಾಗಾದ್ರೆ ಇವರ ನಡುವೆ ಬಿರುಕು ಉಂಟಾಗಿದೆಯಾ? ಹಾಗಾದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿರುವಂತಹ ಈ ಬೆಳವಣಿಗೆ ಇದೇನಿದು? ಮಧುಕರ್, ಏನಂದರೆ ನೀವು ಹೇಳಿದಂತೆ ದರ್ಶನ್ ಮತ್ತು ಅಂಬರೀಷ್ ಕುಟುಂಬದ ಮಧ್ಯೆ ಯಾವ ರೀತಿಯ ಒಂದು ಒಡನಾಟ ಇತ್ತು, ಅವ್ರ ಮಧ್ಯೆ ಯಾವ ರೀತಿಯ ಒಂದು ಸಂಬಂಧ ಇತ್ತು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ದರ್ಶನ್ ಅವರ ಬೆಳವಣಿಗೆಯಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪಾತ್ರ ತುಂಬಾ ದೊಡ್ಡದು. ಅಂಬರೀಷ್ಗೆ ದರ್ಶನ್ ಅವರ ಪ್ರತಿ ಬೆಳವಣಿಗೆಯಲ್ಲೂ ಹಂತ ಹಂತವಾಗಿ ಅಂಬರೀಷ್ ಸಹಾಯ ಮಾಡ್ತಾ ಬಂದಿರ್ತಾರೆ. ಅಂಬರೀಷ್ ಅವರ ಅಗಲಿಕೆ ನಂತರ ಕೂಡ ಅವರ ಕುಟುಂಬದ ಜೊತೆ ದರ್ಶನ್ ಒಡನಾಟ ಅದೇ ರೀತಿ ಮುಂದುವರಿತಕ್ಕಂಥದ್ದು. ಸುಮಲತಾ ಅವರು ಏನು ದರ್ಶನ್ ನನ್ನ ಹಿರಿಮಗ ಅಂತಲೇ ಹೇಳ್ತಾ ಇರ್ತಾರೆ, ಅಭಿಷೇಕ್ ನನ್ನ ಕಿರಿಮಗ, ದರ್ಶನ್ ನನ್ನ ಹಿರಿಮಗ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ದರ್ಶನ್ ಕೂಡ ಸುಮಲತಾ ಅವ್ರನ್ನ ಮದರ್ ಇಂಡಿಯಾ ಅಂತ ಅಂದ್ಬಿಟ್ಟು ಕರಿತಾ ಇರ್ತಾರೆ. ಸೊ ಅವ್ರ ಮಧ್ಯೆ ಒಂದು ಏನು ಯಾವ ರೀತಿ ಒಂದು ಸಂಬಂಧ ಇತ್ತು ಅನ್ನೋಂಥದ್ದು ಎಲ್ರಿಗೂ ಗೊತ್ತು. ಜೊತೆಗೆ ಸುಮಲತಾ ಅವರು ಕಳೆದ ಬಾರಿ 2019ರಲ್ಲಿ ಮಂಡ್ಯ ಲೋಕಸಭೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ದರ್ಶನ್ ಏನು ಬೆಂಬಲಕ್ಕೆ ನಿಂತ್ಕೋತಾರೆ, ನಿರಂತರವಾಗಿ ಸುಮಲತಾ ಅವರ ಪರ ಪ್ರಚಾರ ಮಾಡ್ತಾರೆ, ಇಡೀ ಕ್ಷೇತ್ರದಲ್ಲಿ ಓಡಾಟಿ ಸುಮಲತಾ ಅವರ ಒಂದು ಗೆಲುವಿನಲ್ಲಿ ತುಂಬಾ ದೊಡ್ಡ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಜೊತೆಗೆ ಅಭಿಷೇಕ್ ಅಂಬರೀಷ್ ಅವರ ಮೊದಲನೇ ಸಿನಿಮಾ ಏನು ಬರುತ್ತೆ ಅಮರ್, ಅದರಲ್ಲಿ ಕೂಡ ದರ್ಶನ್ ಒಂದು ಅತಿಥಿ ಪಾತ್ರವನ್ನು ಮಾಡಿ ಅಭಿಷೇಕ್ ಬೆಂಬಲಕ್ಕೆ ನಿಲ್ತಾರೆ. ಅಭಿಷೇಕ್ನ ನನ್ನ ಸಹೋದರ ಅಂತಲೇ ದರ್ಶನ್ ಹೇಳ್ಕೊತಾ ಇರ್ತಾರೆ. ಆದರೆ ಈ ಒಂದು ಏನು ಸಂಬಂಧ ಇದೆ, ಇದು ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗ್ತಾರೆ. ಆ ನಂತರ ಬದಲಾವಣೆ ಆಗ್ತಾ ಹೋಗುತ್ತೆ. ದರ್ಶನ್ ಅರೆಸ್ಟ್ ಆದ ಬಳಿಕ ಸುಮಲತಾ ಆಗಲಿ ಅಭಿಷೇಕ್ ಅಂಬರೀಷ್ ಆಗಲಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗೋದಿಲ್ಲ. ಈ ಮಧ್ಯೆ ಒಂದು ಸರಿ ಅಭಿಷೇಕ್ ಅಂಬರೀಷ್ ಅವ್ರನ್ನ ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಆದರೆ ಭೇಟಿ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ 6 ತಿಂಗಳ ನಂತರ ಏನು ದರ್ಶನ್ ಬಿಡುಗಡೆ ಆಗ್ತಾರೆ, ಆ ಒಂದು ಸಂದರ್ಭದಲ್ಲಿ ಅವರಿಗೆ ತಮ್ಮ ಬೆಂಬಲಕ್ಕೆ ಯಾರು ನಿಂತರು ಈ ಒಂದು ಕಷ್ಟದ ಸಮಯದಲ್ಲಿ ಅಂತ ನೋಡಿದಾಗ ಸುಮಲತಾ ತಮ್ಮ ಯಾರನ್ನ ಮದರ್ ಇಂಡಿಯಾ ಅಂತ ಕರಿತಿದ್ರು ಅವರು ನನ್ನ ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನೋದು ಬಹುಶಃ ದರ್ಶನ್ಗೆ ಬೇಸರ ತಂದಿದೆ ಅಂತ ಹೇಳ್ಬೋದು. ಅದೇ ಒಂದು ಕಾರಣಕ್ಕೆ ಇತ್ತೀಚೆಗೆ ದರ್ಶನ್ ಒಂದು ವಿಡಿಯೋ ಮಾಡಿರ್ತಾರೆ. ಅದರಲ್ಲಿ ಬೇರೆ ತಮಗೆ ಈ ಒಂದು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದಂತಹ ರಕ್ಷಿತಾ ಬಗ್ಗೆ ಮಾತನಾಡ್ತಾರೆ, ರಚಿತಾರಾಮ್ ಬಗ್ಗೆ ಮಾತಾಡ್ತಾರೆ, ಧನ್ವೀರ್ ಬಗ್ಗೆ ಮಾತಾಡ್ತಾರೆ. ಆದರೆ ಎಲ್ಲೂ ಕೂಡ ಸುಮಲತಾ ಅವರ ಹೆಸರನ್ನು ಎತ್ತೋದಿಲ್ಲ. ಜೊತೆಗೆ ಈ ಒಂದು ಮಧ್ಯೆ ದರ್ಶನ್ ಬೇಲ್ ಮೇಲೆ ಬಿಡುಗಡೆ ಆದಮೇಲೆ ಅಭಿಷೇಕ್ ಅಂಬರೀಷ್ ಅವ್ರನ್ನ ಭೇಟಿ ಮಾಡುವಂಥ 2-3 ಬಾರಿ ಪ್ರಯತ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕೂಡ ದರ್ಶನ್ ಆಪ್ತರು ನಿರಾಕರಿಸ್ತಾರೆ, ದರ್ಶನ್ ಅವ್ರನ್ನ ಭೇಟಿ ಮಾಡೋದಿಲ್ಲ. ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಮಲತಾ ಅವ್ರನ್ನ ಹಾಗೇನೆ ಅಭಿಷೇಕ್ ಅಂಬರೀಷ್ ಅವ್ರನ್ನ, ಅಭಿಷೇಕ್ ಅವರ ಪತ್ನಿ ಅವಿವಾ ಅವ್ರನ್ನ ಅನ್ಫಾಲೋ ಮಾಡೋ ಮೂಲಕ ಈ ಒಂದು ಸಂಬಂಧ ಮುಗಿತು ಅನ್ನೋ
ಅನ್ನುವಂಥ ಸಂದೇಶವನ್ನು ಬಹುತೇಕ ದರ್ಶನ್ ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೆ ಉತ್ತರವಾಗಿ ಸುಮಲತಾ ಏನು ಪೋಸ್ಟ್ ಹಾಕಿದ್ದಾರೆ, ಸುಮಲತಾ ಒಂದು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹಾಕಿರ್ತಕ್ಕಂಥ ಒಂದು ಸ್ಟೋರಿ ಏನಿದೆ ಅದರಲ್ಲಿರುವಂಥ ವಿಚಾರ ಕೂಡ ಈ ದರ್ಶನ್ಗೆ ಟಾಂಗ್ ಕೊಡೋ ರೀತಿ ಇದೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ದಿನ ಅಮ್ಮ ಮಗ ಅಂತ ಕರ್ಸ್ಕೊಂಡಿದ್ದಂಥವ್ರು ಮದರ್ ಇಂಡಿಯಾ ಮಗ ಅಂತ ಏನು ಹೇಳ್ತಿದ್ರು, ಇವರ ಮಧ್ಯೆ ಈ ಒಂದು ಬಿರುಕು ಮೂಡಿದೆ ಅನ್ನುವಂಥ ಅನುಮಾನಗಳು ಎಲ್ಲ ಕಡೆ ಕಾಡ್ತಾ ಇದೆ ಮಧುಕರ್. ಅಮಿತ್, ಅಂದ್ರೆ ಇಲ್ಲಿ ಸುಮಲತಾ ಅಂಬರೀಶ್ ಅವರು ಹಾಕಿರುವಂತ ಪೋಸ್ಟು ಕೂಡ ಅಷ್ಟೇ ಸಾಕಷ್ಟು ಖಾರವಾಗಿಯೇ ಇದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಅಂದ್ರೆ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದ ನಂತರ ತಮ್ಮ ಬೆಂಬಲಕ್ಕೆ ಬಂದಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಈ ರೀತಿಯಾಗಿ ಆಗಿರೋದು ಹಾಗಾದ್ರೆ ಸೊ ಯಾವ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆ? ಖಂಡಿತ ಮಧುಕರ್, ಏನಂತಂದರೆ ದರ್ಶನ್ ಅವರು ಅರೆಸ್ಟ್ ಆದಮೇಲೆ ಒಂದು ಸಾರಿ ಸುಮಲತಾ ಅವರು ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡ್ತಾರೆ. ಅವನು ಯಾವತ್ತೂ ಕೂಡ ನನ್ನ ಮಗನೇ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ದರ್ಶನ ಭೇಟಿ ಮಾಡೋದಕ್ಕೆ ಹೋಗೋದಿಲ್ಲ ಅವರು. ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ತಮಗೆ ಒಬ್ಬ ಕೊಲೆ ಆರೋಪಿಯನ್ನು ಭೇಟಿ ಮಾಡಿದಾಗ ಅವ್ರಿಗೆ ರಾಜಕೀಯವಾಗಿ ಹಿನ್ನಡೆ ಆಗ್ಬೋದು ಅನ್ನೋಂಥ ಒಂದು ಆಲೋಚನೆ ಬಹುಶಃ ಸುಮಲತಾ ಅವ್ರ ತಲೆಯಲ್ಲಿತ್ತು, ಏನೋ ಗೊತ್ತಿಲ್ಲ. ಆದರೆ ಅಭಿಷೇಕ್ ಒಂದು ಬಾರಿ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಬಹುಶಃ ದರ್ಶನ್ಗೆ ಇಂಥ ಒಂದು ಕಷ್ಟದ ಸಮಯದಲ್ಲಿ ತಾನು ತುಂಬ ತನ್ನ ಕುಟುಂಬಕ್ಕಿಂತ ಹೆಚ್ಚು ಅನ್ಕೊಂಡಿದ್ದಂಥವ್ರ ಜೊತೆಗೆ ನಿಲ್ಲಲಿಲ್ಲವಲ್ಲ ಅನ್ನೋಂಥ ಒಂದು ಬೇಸರ ಕಾಡ್ತಾ ಇರಬಹುದು. ಇನ್ನೊಂದು ಕಡೆ ಏನು ದರ್ಶನ್ ಈ ರೀತಿ ಕಟುವಾಗಿ ನಡ್ಕೋತಾರೆ, ಅಭಿಷೇಕ್ ಅಂಬರೀಶ್ ಭೇಟಿ ಮಾಡಕ್ಕೆ ಹೋದಾಗ ಅವ್ರನ್ನ ಭೇಟಿ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ, ಇದು ಸುಮಲತಾ ಅವ್ರಿಗೂ ಬಹುಶಃ ಬೇಸರ ತಂದಿದೆ ಅಂತ ಹೇಳಲಾಗುತ್ತೆ. ಸೊ ಸುಮಲತಾ ಒಂದು ಮಾಡಿರ್ತಕ್ಕಂಥ ಪೋಸ್ಟ್ ಏನಿದೆ, ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದರೆ ಅವರು ಯಾರನ್ನ ಸತ್ಯವನ್ನು ತಿರುಚ್ತಾರೆ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವ್ರಿಗೆ ನೋವು ಮಾಡ್ತಾರೆ ಅನ್ನೋಂಥ ಒಂದು ಮಾತುಗಳನ್ನು ಹಾಕಿರ್ತಕ್ಕಂಥದ್ದು ಇದೆಲ್ಲೋ ಕಡೆ ದರ್ಶನ್ಗೆ ಹೇಳಿರೋ ರೀತಿ ಕಾಣ್ತಾ ಇದೆ. ಸೊ ಎಲ್ಲೊಂದು ಕಡೆ ಅಮ್ಮ ಮಗ ಅಂತ ಏನು ಹೇಳ್ಕೊತಾ ಇದ್ರು, ಇವತ್ತು ಅವರ ಮಧ್ಯೆ ಮುನಿಸು ಮೂಡಿದೆ ಇದೇ ಒಂದು ಕಾರಣಕ್ಕೆ ಅಂತ ಹೇಳ್ಬೋದು ಮಧುಕರ್. ಥ್ಯಾಂಕ್ ಯು ಅಮಿತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.